ಎಲ್ಲರಿಗೂ ನಮಸ್ಕಾರ. ಇಂದಿರಾತನೆಯ ಅವರ ಮಂತ್ರಶಕ್ತಿ ಶಕ್ತಿ ಪೂಜೆ ಕಾದಂಬರಿಯನ್ನು ಈಗ ಮತ್ತೆ ಮುಂದುವರಿಸೋಣ. ಮುನಿತಾಯಪ್ಪ ಬಂದು ಹೇಳ್ತಾನೆ, ಏನೋ ಒಂದು ತೊಂದರೆ ಆಗಿದೆ, ಹಾಗಾಗಿ ನಾನು ಅದಕ್ಕೆ ಪ್ರತಿ ತಂತ್ರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಆತ ಇನ್ನೊಂದು ಪೂಜೆಯನ್ನು ಮಾಡ್ಕೊಂಡು ಬಂದು ಅಲ್ಲಿಂದ ನರಸಮ್ಮನನ್ನು ಕರ್ಕೊಂಡು ಶಂಕರಶಾಸ್ತ್ರಿಗಳ ಮನೆಗೆ ಬರುವ ವ್ಯವಸ್ಥೆಯನ್ನು ಎಲ್ಲ ಮಾಡಿರ್ತಾರೆ. ವೆಂಕಟೇಶಯ್ಯ, ಸಭಾಪತಿ ಶಾಸ್ತ್ರಿಗಳು ಮತ್ತು ರುಕ್ಕಮ್ಮ, ನರಸಮ್ಮ ಎಲ್ಲರೂ ಬರ್ತಾರೆ ಮಲ್ಲೇಶ್ವರದ ಮನೆಗೆ. ಇದ್ರ ಮಧ್ಯೆ ಭದ್ರಯ್ಯ ಒಂದ್ಸಲಿ ಬಂದುಬಿಟ್ಟು, ನಾನು ನಾಳೆ ಊರಲ್ಲಿ ಇರೋದಿಲ್ಲ, ಅಮ್ಮ ಅವ್ರಿಗೆ ಹುಷಾರಾಗಲಿ ಅಂದ್ಬಿಟ್ಟು ಒಂದು ಯಂತ್ರವನ್ನು ಕೊಟ್ಟು ಹೋಗಿರ್ತಾನೆ. ಆ ಯಂತ್ರವನ್ನು ಮುನಿತಾಯಪ್ಪ ಬಿಚ್ಚಿ ನೋಡಿದಾಗ ಅದು ಯಾವುದೇ ಒಂದು ಔಷಧ ಕೆಲಸದೆ ಮಾಡದೇ ಇರೋ ಹಾಗೆ ಮಾಡ್ತಕ್ಕಂತಹ ಒಂದು ಯಂತ್ರ ಆಗಿರುತ್ತೆ. ಅದಕ್ಕೆ ಪ್ರತಿತಂತ್ರವನ್ನು ಮುನಿತಾಯಪ್ಪ ಮಾಡಿರ್ತಾನೆ. ಕಡೆ ನರಸಮ್ಮನನ್ನು ಕರ್ಕೊಂಡು ಬರ್ತಾರೆ. ಸ್ವಲ್ಪ ಕಾಫಿಯನ್ನು ಕೂಡಿಸಿ ಆಕೆನ ಮಲಗಿಸ್ತಾರೆ. ಸೌಭಾಗ್ಯಮ್ಮ ತೊಟ್ಲನ್ನು ಸರಿಪಡಿಸಿ ನರಸಮ್ಮನ ಎಳೆ ಮಗುವನ್ನು ಅದು ಮಲಗಿಸ್ತಾಳೆ. ರುಕ್ಮಿಣಿ ತೊಟ್ಟಲು ತೂಗ್ತಾ ಅತ್ತಿಗೆ ಹತ್ರ ಕೂತ್ಕೊತಾಳೆ. ಅಷ್ಟರಲ್ಲಾಗಲೇ ವೆಂಕಟೇಶಯ್ಯನ ಮಕ್ಕಳ ಜೊತೆಗೆ ಗಣೇಶ ಸ್ನೇಹ ಬೆಳೆಸಿರ್ತಾನೆ. ಎಲ್ಲರನ್ನು ಸೇರಿಸ್ಕೊಂಡು ಅಡುಗೆ ಮನೆ ಸೇರಿಕೊಂಡು ಸ್ಟ್ಯಾಂಡ್ನಲ್ಲಿದ್ದ ತಟ್ಟೆಗಳನ್ನೆಲ್ಲ ತೆಗೆದು ಸಾಲಾಗಿ ಹಾಕಿ ಅಕ್ಕಪಕ್ಕದಲ್ಲಿದ್ದ ತನ್ನ ಗೆಳೆಯರನ್ನು ಕೂಡಿಸ್ಕೊಂಡು ಆಟ ಆಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಸೌಭಾಗ್ಯಮ್ಮಂಗೂ ಕೂಡ ಸಂತೋಷ ಆಗುತ್ತೆ. ಮಕ್ಕಳಿಗೆಲ್ಲ ಪ್ರೀತಿಯಿಂದ ಬಡಿಸ್ತಾಳೆ. ಹೊರಗಡೆ ಬರ್ತಾಳೆ. ಅತ್ತೆ, ನೀವು ಸ್ನಾನ ಮಾಡಿ ಬಂದಿದ್ದಿದ್ರೆ ಅಂತ ಹೇಳ್ಬಿಟ್ಟು ಅತ್ತೆ ಕಡೆ ನೋಡ್ತಾಳೆ. ಹೌದಮ್ಮ, 3 ಗಂಟೆ ಆಯಿತು ಅಂತ ರುಕ್ಮಿಣಿ ಹೇಳ್ತಾಳೆ. ಹೌದಮ್ಮ, 3 ಆದ್ರೇನು 4 ಆದ್ರೇನು ವೈದಿಕರ ಮನೆಯಲ್ಲಿ ಗಂಟೆ ಎಣಿಸಿದ್ರೆ ಆಗತ್ತೇನೆ ಅಂತ ಹೇಳ್ಬಿಟ್ಟು ಕಮಲಮ್ಮ ಎದ್ದು ಸ್ನಾನಕ್ಕೆ ಹೋಗ್ತಾರೆ. ಸಿಟಿ ಬಸ್ಸಲ್ಲಿ ಬರ್ತೀವಿ ಅಂತ ಹೇಳಿದ್ದ ಸುದರ್ಶನ ಅಯ್ಯಂಗಾರು ಮತ್ತು ಮುನಿತಾಯಪ್ಪ ಅವರು ಸ್ವಲ್ಪ ಹೊತ್ತಿನ ನಂತರ ಬರ್ತಾರೆ. ಶಾಸ್ತ್ರಿಗಳ ಮನೆಯಲ್ಲೇ ಎಲ್ಲರಿಗೂ ಊಟನೂ ಆಗುತ್ತೆ. ಡಾಕ್ಟ್ರನ್ನ ಕರೆಸಿ ಅಮ್ಮ ಅವ್ರಿಗೆ ಔಷಧಿ ಕೊಡಿಸಿ ಸ್ವಾಮಿ, ಜ್ವರ ನಿಲ್ಲಲಿ ಅಂತ ಮುನಿತಾಯಪ್ಪ ಹೇಳ್ತಾನೆ. ಆಗ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ, 2-3 ದಿನದಿಂದ ಔಷಧಿ ಕುಡಿಸ್ತಾನೆ ಇದ್ದೀವಪ್ಪ, ಏನು ಗುಣನೇ ಕಂಡಿಲ್ಲ ಅಂತ. ಆಗ ಮುನಿತಾಯಪ್ಪ ಹೇಳ್ತಾನೆ, ಇದುವರೆಗೂ ದೇವತೆಯ ಶಕ್ತಿಯಿಂದ ಔಷಧದ ಪ್ರಭಾವ ಏನು ನಡೆದಿಲ್ಲ, ಅಷ್ಟೇ, ಇನ್ನು ಆ ಔಷಧಗಳು ಮೈಗೆ ಹಿಡಿಯುತ್ತವೆ ಅಂತೇಳಿ ಹೇಳ್ತಾನೆ. ಈಗ ಆ ಶಕ್ತಿಗೆ ತಡೆ ಕಟ್ಟಿರೋದ್ರಿಂದ ಔಷಧಿ ಮೈಗೆ ಹಿಡಿಯುತ್ತೆ, ನಾಳೆನೇ ಅದರ ಗುಣ ಕಾಣುತ್ತೆ ನಿಮಗೆ ಅಂತ ಹೇಳಿಬಿಟ್ಟು ಮುನಿತಾಯಪ್ಪ ಅಲ್ಲಿಂದ ಹೊರಡಕ್ಕೆ ಸಿದ್ಧವಾಗ್ತಾನೆ. ಪುನಃ ಯಾವಾಗ ಬರ್ತೀಯಪ್ಪ ಅಂತ ಕೇಳಿದಾಗ, ನಾಳೆ ಸಂಜೆ ಬರ್ತೀನಿ ಅಂತ ಹೇಳಿಬಿಟ್ಟು ವೆಂಕಟೇಶಯ್ಯನ ಕಡೆಗೆ ನೋಡಿಬಿಟ್ಟು, ಈಗ ನೀವು ಹುಷಾರಾಗಿರಬೇಕು ಸ್ವಾಮಿ, ಆ ಭದ್ರಯ್ಯ ಏನಾದರೂ ಕೇಳಿದ್ರೆ ತವ್ರ ಮನೆಯವ್ರು ಬಂದು ಅಮ್ಮ ಅವ್ರನ್ನ ಕರ್ಕೊಂಡು ಹೋದ್ರು ಅಂತ ಹೇಳಿ ಇನ್ನೇನು ಕೇಳಿದ್ರು ಬಾಯಿ ಬಿಡಬೇಡಿ, ಜೋಕೆ ಅಂತ ಎಚ್ಚರಿಸ್ತಾನೆ. ಆಗಲಿ ಅಂತ ಹೇಳ್ಬಿಟ್ಟು ವೆಂಕಟೇಶಯ್ಯ ತಲೆ ಹಾಕ್ತಾನೆ. ಮುನಿಯಪ್ಪ ತನ್ನ ಮನೆ ಕಡೆ ಹೊರಡ್ತಾನೆ. ಇನ್ನು ಸಂಜೆಗೆ ಸುದರ್ಶನ ಅಯ್ಯಂಗಾರ್ ತಮ್ಮ ಪರಿಚಿತ ಡಾಕ್ಟರ್ ಆದಂತಹ ಚಂದ್ರಶೇಖರನ್ ಅವರನ್ನು ಕರ್ಕೊಂಡು ಬರ್ತಾರೆ. ಅವರು ಔಷಧಿಯನ್ನು ಕೊಟ್ಟು ಹೋಗ್ತಾರೆ. ಮರುದಿನ ಸಂಜೆ ಹೊತ್ತಿಗೆ ನರಸಮ್ಮನಿಗೆ ಜ್ವರ ಬಿಡುತ್ತೆ. ನಿಶಕ್ತಿಯಿಂದಾಗಿ ಹಾಸಿಗೆ ಬಿಟ್ಟು ಹೇಳಕ್ಕೆ ಆಕೆ ಕೈಲಿ ಆಗ್ತಾ ಇರೋದಿಲ್ಲ. ಆದರೂ ಕೂಡ ಗೆಲುವಾಗಿರ್ತಾಳೆ. ಮೈ ಮೇಲೆ ಚೆನ್ನಾಗಿ ಪ್ರಜ್ಞೆ ಇದ್ದಿದ್ದರಿಂದ ಸುತ್ತಲಿನ ವಾತಾವರಣವನ್ನು ಕಂಡುಕೊಳ್ತಾಳೆ. ತನಗೆ ಇವರೆಲ್ಲ ಸಲ್ಲಿಸ್ತಿದ್ದಂತಹ ಆದರ ಉಪಚಾರಗಳಿಗೆ ಮನಸ್ಸಿನಲ್ಲೇ ಎಲ್ಲರಿಗೂ ಕೃತಜ್ಞತೆಯನ್ನು ಸೂಚಿಸ್ತಾಳೆ. ಮಾತು ಕೊಟ್ಟ ಹಾಗೆ ಆ ಸಂಜೆ ಮುನಿತಾಯಪ್ಪ ಬರದೇ ಇರೋದನ್ನು ಕಂಡು ಸಭಾಪತಿ ಶಾಸ್ತ್ರಿಗಳಿಗೆ ಕಳವಳ ಶುರು ಆಗತ್ತೆ. ಆದರೆ ಸುದರ್ಶನ ಅಯ್ಯಂಗಾರ್ ಹೇಳ್ತಾರೆ, ಅಯ್ಯೋ, ಆ ವಿದ್ಯೆ ಕಲ್ತವ್ರ ಪಾಡೆಲ್ಲ ಇಷ್ಟೇನಪ್ಪ, ಹೇಳಿದ ಸಮಯಕ್ಕೆ ಬರಲಿಕ್ಕೆ ಅವ್ರಿಗೆ ಆಗೋದಿಲ್ಲ, ಮಧ್ಯೆ ಎಷ್ಟೆಷ್ಟೋ ತಾಪತ್ರಯಗಳಿರುತ್ತೆ ಅಂತ ಹೇಳ್ಬಿಟ್ಟು ತಮ್ಮ ಗೆಳೆಯನನ್ನು ಸಮಾಧಾನ ಪಡಿಸ್ತಾರೆ. ಆ ನಂತರ ಇಬ್ಬರು ತಮ್ಮ ನಿತ್ಯದ ಆರಾಮಧಾಯಮವಾದ ಗಣೇಶನ ಗುಡಿ ಬಯಲಿಗೆ ಬರ್ತಾರೆ. ಅಲ್ಲಿ ಇದ್ದ ಒಂದು ಶಿಲಾಪೀಠದ ಮೇಲೆ ಕೂತ್ಕೋಬೇಕು ಅಂತ ಹೊರಟಾಗ ಸುದರ್ಶನ ಅಯ್ಯಂಗಾರರ ಸೂಕ್ಷ್ಮವಾದ ದೃಷ್ಟಿ ದೇವಸ್ಥಾನದ ಮುಂದ್ಗಡೆ ರಸ್ತೆಯಲ್ಲಿ ಹೋಗ್ತಿದ್ದ ಭದ್ರಯ್ಯನನ್ನು ಗುರುತಿಸ್ಬಿಡುತ್ತೆ. ಶಾಸ್ತ್ರಿಗಳಿಗೂ ಕೂಡ ಅವನನ್ನು ತೋರಿಸ್ತಾರೆ. ಇಬ್ಬರು ಬೇರೆ ಬೇರೆ ದಿಕ್ಕಲ್ಲಿ ಹೊರಟು ಭದ್ರಯ್ಯನ ಚಲನವಲನಗಳನ್ನು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತಾರೆ. ಭದ್ರಯ್ಯ ಪ್ರತಿ ಮನೆ ಕಡೆಗೂ ನೋಡಿಕೊಂಡು ಮುಂದೆ ಮುಂದೆ ನಡೀತಾ ಇರ್ತಾನೆ. ಹತ್ತಿರದ 1-2 ರಸ್ತೆಗಳಲ್ಲಿ ತಿರುಗಾಡಿಬಿಟ್ಟು ಕೊನೆಗೆ ಒಂದು ಮನೆ ಮುಂದೆ ನಿಂತಿದ್ದ ಒಬ್ಬ ವೃದ್ಧರನ್ನು ಅವನು ಪ್ರಶ್ನೆ ಮಾಡ್ತಾನೆ, ಇಲ್ಲಿ ಶಾಸ್ತ್ರಿಗಳ ಮನೆ ಎಲ್ಲಿದೆ ಸ್ವಾಮಿ ಅಂತ. ಅವರು ಯಾವ ಶಾಸ್ತ್ರಿಗಳಪ್ಪ ಅಂತ ಕೇಳ್ತಾರೆ. ಹೆಸರು ಮರೆತು ಬಿಟ್ಟಿದ್ದೀನಿ ಅಂತ ಭದ್ರಯ್ಯ ಹೇಳ್ತಾನೆ. ಇಲ್ಲಿ ಬೇಕಾದಷ್ಟು ಜನ ಶಾಸ್ತ್ರಿಗಳಿದ್ದಾರಪ್ಪ, ಸರಿ ಅವ್ರಿಗೇನು ಕೆಲಸ ಅಂತ ವೃದ್ಧರು ಕೇಳಿದಾಗ ಈ ಪ್ರಶ್ನೆಗೆ ಉತ್ತರ ಭದ್ರಯ್ಯನಿಗೆ ಗೊತ್ತಿರೋದಿಲ್ಲ. ಇಲ್ಲೇ ಎಲ್ಲೋ ಐತೆ ಅವ್ರ ಮನೆ ಅಂತ ರಾಗವಾಗಿ ಹೇಳಿಕೊಂಡು ಅಲ್ಲಿಂದ ಮೆಲ್ಲಿಗೆ ಜಾರ್ಕೊಳ್ತಾನೆ. ಮತ್ತೆ 4-6 ಬೀದಿ ಸುತ್ತಾನೆ.
ಮಿತ್ರರಿಬ್ಬರು ಕೂಡ ಅವನಿಗೆ ಗೊತ್ತಾಗದಾಗೆ ಅವನು ಹಿಂದೆನೇ ಬರ್ತಾರೆ. ಕೊನೆಗೆ ಅವನಿಗೆ ನಿರಾಶೆ ಆಗುತ್ತೆ ಅಂತ ಕಾಣುತ್ತೆ. ಬಸ್ ಹತ್ತಿಬಿಟ್ಟು ಹೊರಡ್ತಾನೆ. ಆಗ ಸಭಾಪತಿಗಳು ಹೇಳ್ತಾರೆ, ನೋಡಿದ್ಯಾ ಸುದರ್ಶನ, ಆಗಲೇ ಪಿತೂರಿ ಪ್ರಾರಂಭ ಮಾಡಿಬಿಟ್ಟಿದ್ದಾನೆ ಇವನು ಅಂತ ಹೇಳಿದಾಗ, ಹೌದಪ್ಪ, ಈ ಸರ್ಪದ ಹಲ್ಲು ಕಿತ್ತು ಬುಟ್ಟಿಗೆ ಹಾಕ್ತಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದಾಗ, ಆ ಕೆಲಸಕ್ಕೆ ಮುನಿತಾಯಪ್ಪನೇ ತಕ್ಕ ಹಾವಾಡಿಗ ಅಂತ ಹೇಳಿಬಿಟ್ಟು ಸುದರ್ಶನಮ್ಮ ಹೇಳ್ತಾರೆ. ಅವನು ಇವತ್ತು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದಾಗ, ಸರಿ ಬಂದಿಲ್ಲ, ನಾಳೆ ಬೆಳಗ್ಗೆ ನಾವೇ ಅವನ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಸಭಾಪತಿಗಳು ಹೇಳಿದಾಗ ಆಗಲಿ ಅಂತ ಸುದರ್ಶನ್ ಒಪ್ಕೊತಾರೆ. ಆದರೆ ಆವತ್ತು ರಾತ್ರಿನೇ ರುಕ್ಮಿಣಿಗೆ ಗ್ರಹಚಾರ ಪ್ರಾರಂಭ ಶುರು ಆಗತ್ತೆ. ಎಲ್ಲರೂ ಊಟ ಮುಗಿಸಿ ಮಲ್ಕೊಂಡಿರ್ತಾರೆ. ಸ್ವಲ್ಪ ಹೊತ್ತಲ್ಲೇ ಮನೆಯಲ್ಲಿ ಗದ್ದಲ ಶುರು ಆಗುತ್ತೆ. ತಾಯಿ ಪಕ್ಕದಲ್ಲಿ ಮಲಗಿದ್ದ ರುಕ್ಮಿಣಿ ಇದ್ದಕ್ಕಿದ್ದ ಹಾಗೆ ಎದ್ದು ಬರ್ತೀನಿ ಅಂತ ಕೂಕೊಂಡು ಬಾಗಿಲು ಕಡೆಗೆ ಓಡ್ತಾಳೆ. ಅವಳ ಚೀರಾಟವನ್ನು ಕೇಳಿ ಎಲ್ಲರಿಗೂ ಎಚ್ಚರಿಕೆ ಆಗತ್ತೆ. ಸಭಾಪತಿ ಶಾಸ್ತ್ರಿಗಳು ತಕ್ಷಣ ದೀಪವನ್ನು ಹಚ್ತಾರೆ. ರುಕ್ಮಿಣಿ ಬಾಗಿಲಿನ ಚಿಲ್ಕ ತೆಗೆದು ಇನ್ನೇನು ಓಡೋದ್ರಲ್ಲಿ ಇರ್ತಾಳೆ. ಅಷ್ಟರಲ್ಲಿ ಸೌಭಾಗ್ಯಮ್ಮ ಧಾವಿಸಿ ಬಂದು ಅವಳ ರೆಟ್ಟೆ ಹಿಡಿದು ಒಳಕ್ಕೆ ಎಳೀತಾರೆ. ಆವೇಶಗೊಂಡು ರುಕ್ಮಿಣಿ ಅತ್ತಿಗೆಯನ್ನು ಲೆಕ್ಕಿಸದೆ ಹಿಂದಕ್ಕೆ ನೂಕ್ತಾಳೆ. ಆ ರಭಸಕ್ಕೆ ಸೌಭಾಗ್ಯಮ್ಮ 3 ಮಾರು ದೂರದಲ್ಲಿ ದೊಪ್ಪಂತ ಬೀಳ್ತಾರೆ. ಇದನ್ನು ನೋಡಿದ ಸಭಾಪತಿ ಶಾಸ್ತ್ರಿಗಳು ಒಂದು ಹಗ್ಗವನ್ನು ತಗೊಂಡು ರುಕ್ಮಿಣಿಯನ್ನು ಬಲವಾಗಿ ಎಳೆದು ಕಟ್ಟಿ ಬಾಗಿಲು ಭದ್ರಪಡಿಸ್ತಾರೆ. ಆದರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಚಂಡಿ ಹಿಡಿದವಳ ಹಾಗೆ ಒದ್ದಾಡ್ಕೊಂತ ರುಕ್ಮಿಣಿ ಹಗ್ಗವನ್ನು ತುಂಡು ಮಾಡಿಬಿಡ್ತಾಳೆ. ಎಲ್ಲರಿಗೂ ಗಾಬರಿ ಆಗಿಬಿಡುತ್ತೆ. ಇನ್ನು ಕಮಲಮ್ಮನವ್ರಿಗಂತೂ ಮಗಳಿಗೆ ಒದಗಿರೋ ಈ ಸ್ಥಿತಿಯನ್ನು ನೋಡಿ ಪ್ರಜ್ಞೆ ತಪ್ಪಿ ಬೀಳೋ ಸ್ಥಿತಿಯಲ್ಲಿ ಇರ್ತಾರೆ. ವೆಂಕಟೇಶಯ್ಯಂಗೆ ಮಾತ್ರ ಇದು ಭದ್ರಯ್ಯನ ಕೆಲಸನೇ ಇರಬಹುದಾ ಅಂತ ಊಹೆ ಮಾಡಿಕೊಳ್ತಾನೆ. ಆದರೆ ಬಾಯಿ ಬಿಡೋದಿಲ್ಲ ಅವನು. ಹಗ್ಗದಿಂದ ಬಿಡಿಸ್ಕೊಂಡು ಓಡೋಕ್ಕೆ ಶುರು ಮಾಡಿದ್ದ ರುಕ್ಮಿಣಿಯನ್ನು ಮತ್ತೊಮ್ಮೆ ಪ್ರಯಾಸದಿಂದ ಎಳ್ಕೊಂಡು ಬರ್ತಾರೆ. ಒಂದು ಕೋಣೆಯಲ್ಲಿ ಕೂಡು ಹಾಕಿ ಬಾಗಿಲಿಗೆ ಬೀಗ ಹಾಕ್ತಾರೆ ಸಭಾಪತಿಗಳು. ಆದರೂ ಕೂಡ ಅವಳು ಒಂದೇ ಸಮನೆ ಬಾಗಿಲು ಬಡೀತಾಳೆ. ಮನೆಯವರಿಗೆಲ್ಲ ಜೀವದಲ್ಲಿ ಜೀವ ಇರೋದಿಲ್ಲ. ಎಲ್ಲರೂ ಹೆದರಿ ಗಡಗಡ ನಡುಗ್ತಾ ಇರ್ತಾರೆ. ಆದರೆ ವೃದ್ಧರಾದಂತಹ ಶಂಕರ ಶಾಸ್ತ್ರಿಗಳು ಮಾತ್ರ ಧೈರ್ಯವಾಗಿರ್ತಾರೆ. ದೇವರಲ್ಲಿಟ್ಟಿದ್ದ ದೃಢ ನಂಬಿಕೆ ವಿಶ್ವಾಸ ಅವರನ್ನು ನಿರ್ವಿಕಾರರನ್ನಾಗಿ ಮಾಡಿರುತ್ತೆ. ಪರಮೇಶ್ವರ, ನಾನು ನಂಬಿರೋದು ನಿನ್ನೊಬ್ಬನನ್ನೇ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕಪ್ಪ. ಅದನ್ನು ಹೀಗೆ ಮಾಡು ಹಾಗೆ ಮಾಡು ಅಂತ ಒತ್ತಾಯ ಪಡಿಸೋದು ಅಥವಾ ಅದನ್ನು ಕೊಡು ಇದನ್ನು ಕೊಡು ಅಂತ ನಿನ್ನನ್ನು ಪೀಡಿಸೋದು ಎರಡೂ ನಾನು ಮಾಡಲಾರೆ. ನನಗೆ ಅದರ ಅಗತ್ಯ ಇಲ್ಲ. ಏಕೆಂದರೆ ನಾನು ತಾನೇ ಯಾರು? ನಿನ್ನ ಪಾದದ ಧೂಳಿಯ ಅಣುವಿನ ಅತಿ ಅಲ್ಪ ಅಂಶ ನಾನು. ಅಂದಮೇಲೆ ನನಗೇನು ಶಕ್ತಿ ಇದೆ? ನನಗೇನು ಅಧಿಕಾರ ಇದೆ? ಎಲ್ಲನೂ ನಿನ್ನದೇನೆ, ಎಲ್ಲನೂ ನೀನೇ. ನಿನ್ನ ಚಿತ್ತಕ್ಕೆ ಬಂದ ಹಾಗೆ ಮಾಡು ಅಂತ ಹೇಳಿಬಿಟ್ಟು ಅಗೋಚರನಾದ ಸೃಷ್ಟಿಕರ್ತನ ಜೊತೆಗೆ ಅವರು ಮೌನವಾಗಿ ಮಾತಾಡ್ಕೊತಾರೆ. ಆನಂತರ ಆ ಕತ್ಲಲ್ಲೇ ಹಿತ್ತಲಲ್ಲಿ ನಡೀತಾರೆ. ಬಾವಿಯಲ್ಲಿ ನೀರು ಸೇದ್ಕೊಂಡು ತಲೆಗೆ ಸ್ನಾನ ಮಾಡ್ತಾರೆ. ಒದ್ದೆ ಬಟ್ಟೆನಲ್ಲಿ ಪೂಜಾ ಮಂದಿರವನ್ನು ಹೊಕ್ಕು ಧ್ಯಾನಾಸಕ್ತರಾಗ್ತಾರೆ. ಶಂಕರ ಶಾಸ್ತ್ರಿಗಳು ಪೂಜಾ ಮಂದಿರವನ್ನು ಹೊಕ್ಕ ಕೇವಲ ಕೆಲವೇ ನಿಮಿಷಗಳಲ್ಲಿ ರುಕ್ಮಿಣಿಯ ಹಾರಾಟ ಚೀರಾಟ ಎಲ್ಲ ನಿಂತು ಹೋಗುತ್ತೆ. ಬಾಗಿಲು ಬಡಿಯೋ ಸದ್ದು ಕೂಡ ನಿಂತು ಹೋಗುತ್ತೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. 1-2 ಕ್ಷಣದ ನಂತರ, ಅಣ್ಣ ಬಾಗಿಲು ತೆಗಿ, ಯಾಕೆ ಬಾಗಿಲು ಹಾಕಿದೀಯಾ? ನಾನು ಅಪ್ಪನನ್ನು ನೋಡಬೇಕು ಅಂತ ಕೂಗಿ ಹೇಳ್ತಾಳೆ ರುಕ್ಮಿಣಿ. ಈ ಶೀಘ್ರ ಪರಿವರ್ತನೆಗೆ ಏನು ಕಾರಣ ಅಂತ ಯಾರಿಗೂ ಹೊಳೆಯೋದಿಲ್ಲ. ಜೊತೆಗೆ ಆ ಗದ್ದಲದಲ್ಲಿ ಎಲ್ಲರೂ ಶಂಕರ ಶಾಸ್ತ್ರಿಗಳನ್ನ ಮರ್ತೇ ಬಿಟ್ಟಿರ್ತಾರೆ. ಚಿಕ್ಕ ಮನೆಯಲ್ಲಿ ನಿಮ್ಮ ತಂದೆ ಮಲಗಿದಾರೇನೋ ಕರಿಯಪ್ಪ ಅಂತ ಕಮಲಮ್ಮ ಅವರು ಮಗನ ಮುಖ ನೋಡ್ತಾರೆ. ಆದರೆ ಸಭಾಪತಿಗಳು ಶಾಸ್ತ್ರಿಗಳು ಹಾಗೆ ಮಾಡೋದಿಲ್ಲ. ಕೋಣೆ ಬಾಗಿಲು ತೆಗಿತಾರೆ. ತಕ್ಷಣ ರುಕ್ಮಿಣಿ ಓಡಿ ಬರ್ತಾಳೆ. ಬಂದವಳು ಪೂಜಾ ಮಂದಿರದ ಕಡೆಗೆ ಹೋಗ್ತಾಳೆ. ತಂದೆಯ ಪಾದಗಳನ್ನು ಭದ್ರವಾಗಿ ಹಿಡ್ಕೊತಾಳೆ. ಅಪ್ಪ ಅಂತ ಆರ್ತಳಾಗಿ ಕೂಗ್ತಾಳೆ. ಸಭಾಪತಿ ಶಾಸ್ತ್ರಿಗಳು ಮತ್ತು ಕಮಲಮ್ಮನವರು ರುಕ್ಮಿಣಿಯನ್ನೇ ಹಿಂಬಾಲಿಸ್ಕೊಂಡು ಪೂಜಾ ಮಂದಿರಕ್ಕೆ ಬರ್ತಾರೆ. ಅಲ್ಲಿದ್ದ ದೃಶ್ಯವನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಮೂಕರಾಗ್ತಾರೆ. ಏಕೆಂದರೆ ಅವರು ಅಂದ್ಕೊಂಡಿರ್ತಾರೆ ಶಂಕರ ಶಾಸ್ತ್ರಿಗಳು ಮಲ್ಕೊಂಡಿದ್ದಾರೆ ತಮ್ಮ ಕೋಣೆಯಲ್ಲಿ ಅಂತ. ಆದರೆ ಇಲ್ಲಿ ನೋಡಿದ್ರೆ ಅವರು ಒದ್ದೆ ಬಟ್ಟೆನಲ್ಲಿ ಧ್ಯಾನಾಸಕ್ತರಾಗಿ ಕುಳಿತಿರ್ತಾರೆ. ಮೈ ಮೇಲೆ ಪರಿವೇನೇ ಇರೋದಿಲ್ಲ. ರುಕ್ಮಿಣಿ ಅಪ್ಪ ಅಪ್ಪ ಅಂತ ಆರ್ತನಾದ ಮಾಡ್ತಾ ಇರ್ತಾಳೆ. ಅದು ಕೂಡ ಅವ್ರ ಕಿವಿಗೆ ಏನು ಬಿದ್ದಿರೋದಿಲ್ಲ. ಪ್ರತಿಷ್ಠಿತನಾದಂತಹ ಶಿವನ ಶಿಲಾ ಪ್ರತಿಮೆ ಹಾಗೆಯೇ ಅವರು ನಿಶ್ಚಲರಾಗಿ ಕೂತಿರ್ತಾರೆ. ಅವರ ಮುಖ ಪ್ರಸನ್ನವಾಗಿರುತ್ತೆ, ತೇಜಃಪುಂಜವಾಗಿರುತ್ತೆ. ಮುಚ್ಚಿದ ಕಣ್ಣು ಆತ್ಮ ಪರಮಾತ್ಮನ ಸಮ್ಮಿಲನವನ್ನು ಸೂಚಿಸ್ತಾ ಇರುತ್ತೆ. ಏಕಾಗ್ರಚಿತ್ತದ ಮಹಾ ತಪಸ್ಸಿಗೆ ಭಂಗ ಉಂಟಾಯ್ತೇನೋ ಅನ್ನೋ ಹಾಗೆ ನಿಧಾನವಾಗಿ ಉಸಿರಾಟ ತುಂಬ ಸಾವಧಾನಗತಿಯಲ್ಲಿ ಸಾಗ್ತಾ ಇರುತ್ತೆ. ಈ ರೋಮಾಂಚಕ ಸನ್ನಿವೇಶದಲ್ಲಿ ನಿಂತಿದ್ದ ಸಭಾಪತಿ ಶಾಸ್ತ್ರಿಗಳು ತಂದೆನ ಅಲ್ಲಿ ನೋಡೋಕ್ಕೆ ಸಾಧ್ಯನೇ ಆಗಲ್ಲ. ಅವ್ರಿಗೆ ಸಾಕ್ಷಾತ್
ಪರಶಿವನನ್ನು ನೋಡಿದ ಹಾಗೆ ಅನಿಸುತ್ತೆ. ಆನಂದದ ಉದ್ರೇಕದಿಂದ ಅವ್ರ ಕಣ್ಣಲ್ಲಿ ಹನಿ ಇಡಕ್ಕೆ ಶುರುವಾಗುತ್ತೆ. ತಾವು ಕೂಡ ಆ ಸಾಕಾರ ಶಿವನಿಗೆ ನಮಸ್ಕಾರ ಮಾಡ್ತಾರೆ, ದೀರ್ಘದಂಡ ಪ್ರಣಾಮಗಳನ್ನು ಮಾಡ್ತಾರೆ. ಕಮಲಮ್ಮನವರು ಮತ್ತು ಸೌಭಾಗ್ಯಮ್ಮನವರು ಕೂಡ ಶಾಸ್ತ್ರಿಗಳನ್ನೇ ಅನುಕರಿಸ್ತಾರೆ. ವೆಂಕಟೇಶಯ್ಯನಿಗೂ ಕೂಡ ತನ್ನ ಚಿಕ್ಕಪ್ಪನನ್ನು ನೋಡಿ ಹೃದಯ ತುಂಬಿ ಬರುತ್ತೆ. ರುಕ್ಮಿಣಿ ಅಂತೂ ತಂದೆ ಪಾದಗಳನ್ನು ಭದ್ರವಾಗಿ ಹಿಡ್ಕೊಂಡು ಕೂತ್ಬಿಟ್ಟಿರ್ತಾಳೆ. ಇನ್ನು ಅಂಗಳದ ಗೂಡಲ್ಲಿದ್ದ ಗಡಿಯಾರ 2 ಗಂಟೆ ಬಾರಿಸುತ್ತೆ. ಆಮೇಲೆ 3, 4 ಗಡಿಯಾರದ ಮುಳ್ಳು ತನ್ನ ಪಾಡಿಗೆ ತಾನು ತಿರುಗ್ತಾ ಇರುತ್ತೆ. ಆದರೆ ಶಂಕರ ಶಾಸ್ತ್ರಿಗಳ ಮನಸ್ಸು ಮಾತ್ರ ಈ ಲೋಕದ ಕಡೆ ತಿರುಗಿರೋದಿಲ್ಲ. ಬಹುಶಃ ಅವರ ನೆಚ್ಚಿನ ಪರಶಿವ ಅವರನ್ನು ಬೇಗನೆ ಬಿಟ್ಟುಕೊಡ್ಲಿಲ್ಲ ಅಂತ ಕಾಣುತ್ತೆ. ಆಗ ಪ್ರಕೃತಿಯ ಚಿರನೂತನ ಮಾಯದ ಆವರಣಕ್ಕೆ ಹಕ್ಕಿಗಳು ನಕ್ಕು ಹಾಡುತ್ತವೆ. ಉದಯಗಾನ ಆಗತ್ತೆ. ರವಿದೇವ ನಿಧಾನವಾಗಿ ಮೂಡ್ತಾ ಹೋಗ್ತಾನೆ. ಪೂಜಾ ಮಂದಿರದ ಒಳಗೂ ಕೂಡ ಸೂರ್ಯನ ಬೆಳಕು ಪ್ರಾರಂಭ ಆಗತ್ತೆ. ಆಗ ಸಾವಧಾನವಾಗಿ ಕಣ್ಣು ತೆರೀತಾರೆ ಶಾಸ್ತ್ರಿಗಳು. ಮಗು, ಇನ್ನೇಕೆ ಮಂಗಳಾರತಿ ಆಗಲಿ ಅಂತ ಹೇಳ್ತಾರೆ. ಸಭಾಪತಿ ಶಾಸ್ತ್ರಿಗಳಿಗೆ ತಂದೆ ಮಾತು ಅರ್ಥ ಆಗೋದಿಲ್ಲ. ಮಂಗಳಾರತಿ ಮಾಡೋದಿಲ್ವಾ ಅಂತ ಆ ಹಿರಿಯ ಶಾಸ್ತ್ರಿಗಳು ತುಸು ಕಠಿಣವಾದ ದನಿಯಲ್ಲಿ ಕೇಳ್ತಾರೆ. ಯಾರು ಮಾಡ್ಬೇಕು ಮಂಗಳಾರತಿ ಅನ್ನೋದು ಒಂದು ಅರ್ಥವಾಗದ ಪ್ರಶ್ನೆ ಆಗುತ್ತೆ. ಏಕೆಂದರೆ ಸ್ನಾನ ಇಲ್ಲ, ಸಂಧ್ಯಾ ವಂದನೆ ಇಲ್ಲ, ಅಶುಚಿಯಾದ ದೇಹ, ಮೈಲಿಗೆಯ ಉಡುಗೆ ತೊಡುಗೆ ಪೂಜೆಗಾಗಲಿ ಮಂಗಳಾರತಿಗಾಗಲಿ ತನ್ನನ್ನು ಅನರ್ಹ ಅಂತ ಸಾರ್ತಾ ಇದೆ. ಮನೆ ಪದ್ಧತಿ ಹಾಗೆ ತನಗೆ ಪೂಜಾ ಮಂದಿರದೊಳಗೆ ಕಾಲಿಡೋಕ್ಕೂ ಕೂಡ ಅಧಿಕಾರವಿಲ್ಲ. ಆದರೂ ಕೂಡ ಪರಿಸ್ಥಿತಿಯ ಸೆಳವಿಗೆ ಸಿಕ್ಕಿ ತಾನಿಲ್ಲಿ ಬಂದು ನಿಂತ್ಕೊಂಡಿದ್ದೀನಿ, ಅದೇ ಒಂದು ದೊಡ್ಡ ಅಪರಾಧ. ಅಂಥದ್ರಲ್ಲಿ ತಾನು ಮಂಗಳಾರತಿ ಮಾಡಬೇಕಾ ಅಂತ ಸಭಾಪತಿ ಶಾಸ್ತ್ರಿಗಳಿಗೆ ಮನಸ್ಸು ಹುಯ್ದಾಡುತ್ತೆ. ಇದೇನಿದು ಉಪೇಕ್ಷೆ ಮಾಡ್ತಾ ಇದೆಯಾ? ಶಂಕರ ರುದ್ರ ಆಗಬೇಕು ಅಂತ ಆಸೆನಾ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ನಾನು ಇನ್ನೂ ಮಡಿ ಉಟ್ಕೊಂಡಿಲ್ಲ ಅಂತ ಅಂಜುತ್ತಾ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ. ಮಡಿನ ಅಹಹ ಅಂತ ತಂದೆ ರುದ್ರನಗಿಯನ್ನು ನಗುತ್ತಾರೆ. ಮಗು, ಮಡಿ ಅನ್ನೋದು ಮೈಗೋ ಮನಸ್ಸಿಗೋ ಅಂತ ಕೇಳಿದಾಗ ಮಗನಿಂದ ಉತ್ತರ ಬರೋದಿಲ್ಲ. ಆಗ ಶಂಕರ ಶಾಸ್ತ್ರಿಗಳೇ ಹೇಳ್ತಾರೆ, ಸಭಾಪತಿ, ಇನ್ಮೇಲೆ ನೀನು ನನ್ನ ಮಗ, ನನ್ನ ಹಿರಿ ಮಗ, ಗಣಪತಿ ಅಂತ ಹೇಳ್ತಾರೆ. ಆಗ ಸಭಾಪತಿ ಶಾಸ್ತ್ರಿಗಳಿಗೆ ಅರ್ಥ ಆಗುತ್ತೆ, ತಮ್ಮ ತಂದೆಯ ಮೈ ಮೇಲೆ ಸಾಕ್ಷಾತ್ ಈಶ್ವರನೇ ಆವೇಶಗೊಂಡಿದ್ದಾನೆ. ಇದುವರೆಗೂ ತಾವು ತಿಳ್ಕೊಂಡಿದ್ದ ತಮ್ಮ ತಪ್ಪು ತಿಳುವಳಿಕೆಗೆ ಅವರಿಗೆ ಪಶ್ಚಾತ್ತಾಪ ಆಗತ್ತೆ. ಇನ್ಮೇಲೆ ನನ್ನ ಕಂದನಿಗೆ ಮಡಿ ಯಾವುದು, ಮೈಲಿಗೆ ಯಾವುದು? ಸದಾಚಾರನೇ ಸ್ನಾನ, ನಿರ್ಮಲ ಅಂತರಂಗವೇ ಮಡಿ, ದುರಾಚಾರವೇ ಅಶುಚಿ, ಅಪಕಾರ ಬುದ್ಧಿನೇ ಮೈಲಿಗೆ ಅಂತ ಶಂಕರ ಶಾಸ್ತ್ರಿಗಳು ಹೇಳ್ತಾರೆ. ಸಭಾಪತಿ ಶಾಸ್ತ್ರಿಗಳು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಆಯುಷ್ಮಂತನಾಗ ಬಾಳು ಮಗು ಅಂತ ಹೇಳಿಬಿಟ್ಟು ಶಂಕರ ಶಾಸ್ತ್ರಿಗಳು ಮಗನಿಗೆ ಆಶೀರ್ವಾದ ಮಾಡ್ತಾರೆ. ಸಭಾಪತಿ ಶಾಸ್ತ್ರಿಗಳು ಎದ್ದು ಮಂಗಳಾರತಿ ಮಾಡ್ತಾರೆ. ಮನೆಯವರೆಲ್ಲರೂ ಪರಮ ಶ್ರದ್ಧಾಭಕ್ತಿಯಿಂದ ತಲೆಬಾಗಿ ನಮಸ್ಕರಿಸಿ ಪರಶಿವನ ದರ್ಶನವನ್ನು ಪಡಿತಾರೆ. ಮಂಗಳಾರತಿ ಮುಗಿದ ಕೆಲವೇ ನಿಮಿಷಗಳಲ್ಲಿ ಧ್ಯಾನಾಸಕ್ತರಾಗಿ ಕೂತಿದ್ದ ಶಂಕರ ಶಾಸ್ತ್ರಿಗಳು ಕೂತ ಹಾಗೇನೆ ಹೊರಳಿ ಕೆಳಗೆ ಬೀಳ್ತಾರೆ. ಎಲ್ಲರಿಗೂ ಗಾಬರಿ ಆಗುತ್ತೆ. ಅವರು ಉಪಚಾರಕ್ಕೆ ತೊಡಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅವರಿಗೆ ಅರಿವು ಬರುತ್ತೆ. ಅವರು ಎದ್ದು ಕೂತ್ಕೊತಾರೆ. ಅಲ್ಲ, ಇಷ್ಟು ವರ್ಷಗಳಿಗೆ ನೆನ್ನೆ ಒಂದು ರಾತ್ರಿ ಮಾತ್ರ ನೋಡು ಸೊಗಸಾಗಿ ನಿದ್ದೆ ಬಂತು ಅಂತ ಕಣ್ಣುಜ್ಕೊಳ್ತಾರೆ. ಹತ್ತಿರದಲ್ಲೇ ಇದ್ದ ರುಕ್ಮಿಣಿಯನ್ನು ನೋಡ್ತಾರೆ. ಈಗ ರುಕ್ಕು ಹೇಗಿದ್ದಾಳೆ ಅಂತ ಕೇಳ್ತಾರೆ. ಸ್ವಸ್ಥವಾಗಿದ್ದಾಳಪ್ಪ ಅಂತ ಹೇಳ್ಬಿಟ್ಟು ಸಭಾಪತಿಗೆ ಹೇಳ್ತಾರೆ. ಸದ್ಯ ಗ್ರಹಚಾರ ಕಳೀತಲ್ಲ ಅಂತ ಶಂಕರ ಶಾಸ್ತ್ರಿಗಳು ಹೇಳ್ತಾರೆ. ಅದು ನಿನ್ನ ಅನುಗ್ರಹ ಆಶೀರ್ವಾದಗಳಿಂದ ಅಪ್ಪ ಅಂತ ಸಭಾಪತಿಗಳು ಹೇಳ್ತಾರೆ. ಹಾಗಂದ್ರೇನಪ್ಪ? ಅನುಗ್ರಹ ಮಾಡೋದು ಅಧಿಕಾರ ಅವೆಲ್ಲ ಮನುಷ್ಯರಿಗೆ ಎಲ್ಲಿದೆ? ಅದು ದೇವರಿಗೆ ಸೇರಿದ್ದು. ಮನುಷ್ಯನು ಸ್ವಲ್ಪ ಹೊತ್ತು ದೇವರಾಗ್ಬಿಟ್ರೆ ಅಂತ ಹೇಳಿದಾಗ ಶಂಕರ ಶಾಸ್ತ್ರಿಗಳಿಗೆ ಮಗನ ಮಾತು ಒಂದು ಅರ್ಥವಾಗೋದಿಲ್ಲ. ಅಷ್ಟರಲ್ಲಿ ಮುನಿತಾಯಪ್ಪ ಮನೆ ಒಳಗಡೆಗೆ ಬರ್ತಾನೆ. ಅವನನ್ನು ಹಿಂಬಾಲಿಸಿ ಸುದರ್ಶನ ಅಯ್ಯಂಗಾರ್ ಕೂಡ ಬರ್ತಾರೆ. ಸಭಾಪತಿ ಶಾಸ್ತ್ರಿಗಳು ರಾತ್ರಿಯಿಂದ ಅಲ್ಲಿವರೆಗೂ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿ ಹೇಳ್ತಾರೆ. ಒಂದಲ್ಲ ಒಂದು ರೂಪದಲ್ಲಿ ಪರಶಿವನನ್ನು ಕಂಡ ನೀವೇ ಧನ್ಯರು ಅಂದ್ಬಿಟ್ಟು ಸುದರ್ಶನ ಅಯ್ಯಂಗಾರರು ಹೇಳ್ತಾರೆ. ಇನ್ನು ಮುನಿತಾಯಪ್ಪ ಕೂಡ ಆನಂದ ಬಾಷ್ಪ ಹರಿಸ್ತಾನೆ. ಶಂಕರ ಶಾಸ್ತ್ರಿಗಳ ಸಮ್ಮುಖದಲ್ಲಿ ಬಂದು ಅವ್ರಿಗೆ ನಮಸ್ಕಾರ ಮಾಡ್ತಾನೆ. ಇನ್ನು ಈ ಹಿರಿಯ ಶಾಸ್ತ್ರಿಗಳು ಮತ್ತಿಗೆ ಹಳ್ಳಿಯ ಪರಿಚಯ ಹೇಳಿಬಿಟ್ಟು ಕುಶಲವನ್ನು ವಿಚಾರಿಸ್ತಾರೆ. ಆನಂತರ ಒಳಗೆ ನಡೀತಾರೆ. ಇನ್ನು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಬಂದು ಸಭಾಪತಿ ಶಾಸ್ತ್ರಿಗಳು ಎಲ್ಲರ ಜೊತೆಗೂ ತಿಂಡಿ ತಗೊಳ್ತಾರೆ. ಅನಂತರ ಮುನಿತಾಯಪ್ಪ ವೆಂಕಟೇಶಯ್ಯನವರ ಕಡೆಗೆ ತಿರುಗಿಬಿಟ್ಟು, ಅಮ್ಮ ಅವ್ರಿಗೆ ಹೇಗಿದೆ ಸ್ವಾಮಿ ಅಂತ ಕೇಳ್ತಾನೆ. ನಿನ್ನ ದಯದಿಂದಲೇ ಅವಳು ಇವತ್ತು ಹಾಸಿಗೆ ಬಿಟ್ಟಿದ್ದಾಳಪ್ಪ ಅಂತ ಅವ್ರು ಹೇಳಿದಾಗ, ಶಿವನ ದಯೆ ಅನ್ನಿ ಸ್ವಾಮಿ, ಶಿವನ ದಯೆ
ಅಂತ ಮುನಿತಾಯಪ್ಪ ಗಲ್ಲ ಬಡ್ಕೊಳ್ತಾನೆ. ನಿನ್ನೆ ಬರ್ತೀನಿ ಅಂತಿದ್ದೆ, ಆಸಾಮಿ ಪತ್ತೆನೇ ಇಲ್ಲ ಅಂತ ಸಭಾಪತಿಗಳು ಹೇಳಿದಾಗ, ಕೆಟ್ಟ ನಾಲ್ಗೆ ಸ್ವಾಮಿ, ಮಾಡೋದೊಂದಾದರೆ ಆಡೋದೊಂದು, ನಿನ್ನೆ ಏನೋ ಒಂದು ಕೆಲಸ ಬಿದ್ದುಬಿಡ್ತು ಅಂತ ಮುನಿತಾಯಪ್ಪ ಹೇಳ್ತಾನೆ. ಆನಂತರ ಮುಂದುವರಿಸ್ತಾನೆ ಅವನೇನೆ, ವೆಂಕಟೇಶಯ್ಯನವರು ಇಲ್ಲೇ ಎಲ್ಲರೂ ಮನೆ ಮಾಡೋದು ಒಳ್ಳೆಯದು, ಅಲ್ಸೂರ್ಪೇಟೆ ಮನೆಯಲ್ಲೇ ಸಂಸಾರ ಮಾಡ್ತೀನಿ ಅಂದರೆ ನರಸಮ್ಮ ಅವರು ಖಂಡಿತ ಉಳಿಯೋದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾನೆ. ಈ ಕಾಯಿಲೆ ಒಳಗುಟ್ಟು ಏನೋ ಇದೆ ಅಂತ ಅಂದಿದ್ಯಲ್ಲ ಮುನಿತಾಯಪ್ಪ, ಏನಾದರೂ ಪತ್ತೆ ಆಯ್ತಾ ಅಂದ್ಬಿಟ್ಟು ಸುದರ್ಶನಂ ಕೇಳ್ತಾನೆ. ಪತ್ತೆ ಮಾಡದೆ ಬಿಡ್ತೀನ ಸ್ವಾಮಿ ಅಂತ ಹೇಳಿದಾಗ, ನಾವು ತಿಳ್ಕೊಳ್ಬೋದಾ ಅಥವಾ ನಮಗೂ ಗುಟ್ಟ ಅಂತ ಹೇಳಿದಾಗ, ಗುಟ್ಟೇನೆ, ನೀವು ತಿಳ್ಕೊಂಡು ಅದನ್ನೇ ಗುಟ್ಟಾಗಿಡಿ ಅಂತ ಮುನಿತಾಯಪ್ಪ ನಗುತ್ತಾನೆ. ಆ ನಂತರ ಹೇಳ್ತಾನೆ, ನೋಡಿ ಸ್ವಾಮಿ, ಇದ್ದಂಗೆ ಹೇಳ್ತೀನಿ, ಇರೋ ವಿಚಾರ ಹೇಳಿಬಿಡ್ತೀನಿ. ಮುಖ್ಯವಾಗಿ ವೆಂಕಟೇಶಯ್ಯನವರು ಸಿಟ್ಟು ಮಾಡ್ಕೋಬಾರ್ದು, ನೀವು ಯಾರು ಕೋಪ ಮಾಡ್ಕೋಬಾರ್ದು ಅಂತ ಮುನಿತಾಯಪ್ಪ ಹೇಳಿದಾಗ, ಹಾಗೇನೂ ಇಲ್ಲ ಹೇಳಪ್ಪ ಅಂತ ವೆಂಕಟೇಶಯ್ಯ ಹೇಳ್ತಾನೆ. ಆಗ ಮುನಿತಾಯಪ್ಪ ಹೇಳಕ್ಕೆ ಶುರು ಮಾಡ್ತಾನೆ. ಭದ್ರಯ್ಯ ನರಸಮ್ಮನನ್ನು ಬಯಸಿದ್ದು ಸ್ವಪ್ನದ ಫಲವಾಗಿ ಅವನ ಮನಸ್ಸು ಬದಲಾಗಿ ಆಕೆಯ ಕ್ಷಮೆ ಕೇಳಿಕೊಂಡಿದ್ದು ಪ್ರತಿಯೊಂದು ವಿವರವಾಗಿ ಬಣ್ಣಿಸ್ತಾನೆ. ಆದರೂ ಕೂಡ ಭದ್ರಯ್ಯನಿಗೆ ಹಿಡಿದ ಹೆಣ್ಣಿನ ಹುಚ್ಚು ಒಂದು ವಾರದ ನಂತರ ನರಸಮ್ಮನ ವಿಷಯದಲ್ಲಿ ಮತ್ತೆ ಕೆರಳುತ್ತೆ. ಕುಡಿದು ಅಮಲೇರಿದಾಗಂತೂ ನರಸಮ್ಮ ಇಲ್ಲದೆ ಬದುಕಿರೋ ಸಾಧ್ಯನೇ ಇಲ್ಲ ಅಂತ ಕಾತರಿಸ್ತಾ ಇರ್ತಾನೆ. ಅವಳನ್ನು ಕಂಡಾಗೆಲ್ಲ ಹತ್ತಿರಕ್ಕೆ ಕರ್ಕೋಬೇಕು, ತನ್ನ ಆಸೆ ತೀರಿಸ್ಕೋಬೇಕು ಅನ್ನೋ ಉತ್ಕಟ ಇಚ್ಛೆ ಅವನಿಗೆ ಆಗ್ತಾ ಇರುತ್ತೆ. ಆದರೆ ಹತ್ತಿರ ಬಂದಾಗ ನರಸಮ್ಮನ ಮುಖದಲ್ಲಿ ಕನಸಲ್ಲಿ ಕಂಡಂತಹ ಶಾಕಿನಿಯ ರೂಪ ಕಾಣ್ತಾ ಇರುತ್ತೆ. ಮರುಕ್ಷಣದಲ್ಲೇ ತನ್ನ ತಾಯಿ ಥರ ಅವಳು ಕಾಣ್ತಾ ಇರ್ತಾಳೆ. ಇನ್ನು ಮನೆಗೆ ಬಂದರೆ ಮತ್ತೆ ಮನಸ್ಸು ಅವಳ ಕಡೆಗೆ ಹರಿತಿರುತ್ತೆ. ಅವಳನ್ನು ಪಡೆದೇ ಇದ್ರೆ ಸಾಧ್ಯನೇ ಇಲ್ವೇನೋ ಅನ್ನೋ ಅಷ್ಟರ ಮಟ್ಟಿಗೆ ಅವನು ಉದ್ವೇಗದಿಂದ ಕಾತರಗೊಳ್ತಾ ಇರ್ತಾನೆ. ಆದರೆ ನರಸಮ್ಮನ ಹತ್ರಕ್ಕೆ ಹೋದಾಗ ಮತ್ತೆ ಆಕೆ ತಾಯಿ ಹಾಗೆ ಶಾಕಿನಿ ಹಾಗೆ ಗೋಚರಿಸ್ತಿರ್ತಾಳೆ. ಅವನ ಉದ್ವೇಗದ ಕಾವಿಗೆ ತಣ್ಣೀರು ಎರಚಿದಂಗೆ ಆಗ್ತಾ ಇರುತ್ತೆ. ಬರ್ತಾ ಬರ್ತಾ ಅವನ ಆಸೆ ಉಲ್ಬಣಿಸುತ್ತೆ. ದಿಕ್ಕು ತೋರದ ಹಾಗಾಗತ್ತೆ ಅವನಿಗೆ. ಒಂದು ದಿನ ಅವನೇ ತನ್ನ ಮನಸ್ಸನ್ನು ಕೇಳ್ಕೊಳ್ತಾನೆ, ಇದಕ್ಕೊಂದು ಮದ್ದು ಹುಡುಕಬೇಕು. ತನ್ನ ಆಸೆಗೆ ಹಂಬಲಕ್ಕೆ ಕಾರಣಳಾದ ನರಸಮ್ಮ, ಅವಳನ್ನು ನೋಡಿದ್ರೆ ತನ್ನ ಉದ್ವೇಗವನ್ನು ತಡೆಯೋಕೆ ಕಷ್ಟ. ನೋಡ್ದಿರೋಣ ಅಂದರೂ ಕೂಡ ಅವಳ ನೆನಪು ಬಂದು ತನ್ನನ್ನು ತುಂಬ ಪೀಡಿಸುತ್ತೆ. ಈ ನೆನಪು ಅಳಿಬೇಕು ಅಂದರೆ ಅವಳು ಅಳಿಬೇಕು. ನರಸಮ್ಮ ಸತ್ತರೆ ಮಾತ್ರ ತಾನು ಅವಳನ್ನು ಮರಿಬಹುದು, ಇಲ್ಲದೇ ಇದ್ದರೆ ಯಾವತ್ತಿಗೂ ಇದು ಸಾಧ್ಯನೇ ಇಲ್ಲ ಅಂತ ನಿಶ್ಚಯ ಮಾಡಿಕೊಳ್ತಾನೆ. ಶಾಕಿನಿ ಮೊರೆ ಹೋಗ್ತಾನೆ, ತನ್ನ ಇಷ್ಟಾರ್ಥವನ್ನು ಹೇಳ್ಕೊಳ್ತಾನೆ. ಇದಕ್ಕಿದ್ದ ಹಾಗೆ ನರಸಮ್ಮ ಸಾಯಬಾರದು, 4 ದಿನದ ಅವಧಿ ಇರಲಿ, ಕಾಯಿಲೆ ನೆಪ ಇರಲಿ ಅಂಥೇಳಿ ಶಾಕಿನಿಗೆ ಹೇಳಿರ್ತಾನೆ. ಶಾಕಿನಿ ಒಪ್ಕೊಳ್ತಾಳೆ. ಆ ಬಿರುಸಿನಲ್ಲಿ ವೆಂಕಟೇಶಯ್ಯನ ಮನೆ ಹೋಗ್ತಾಳೆ. ಆ ಸಮಯದಲ್ಲಿ ಬಚ್ಚಲ ಮನೆಯಲ್ಲಿದ್ದ ನರಸಮ್ಮನನ್ನು ಶಾಕಿನಿ ರಭಸದಿಂದ ಉರುಳಿಸ್ತಾಳೆ. ಕಾಯಿಲೆ ಪ್ರಾರಂಭ ಆಗತ್ತೆ. ಇನ್ನು 4 ದಿನದ ಅವಧಿ, 4 ದಿನಗಳ ಅವಕಾಶ ನರಸಮ್ಮನ ಪರಲೋಕ ಯಾತ್ರೆಗೆ. ಅಷ್ಟರಲ್ಲಿ ಯಾರಾದರೂ ವಿದ್ಯೆ ಬಲ್ಲವರು ಅಕಸ್ಮಾತ್ ನೋಡಿದ್ರೆ ಗುಟ್ಟು ಕಂಡುಕೊಂಡು ನರಸಮ್ಮನ ಬದುಕಿಸ್ಬಿಟ್ರೆ ಕಷ್ಟ. ಅದಕ್ಕೋಸ್ಕರ ಇವನು ಪ್ರತಿಗ್ರಹ ನಿರೋಧಕ ಯಂತ್ರ ಅನ್ನೋದನ್ನು ತಗೊಂಡು ಬಂದು ಅದನ್ನು ನರಸಮ್ಮನಿಗೆ ಕಟ್ಟಿ ಬೇಗ ಕಾಯಿಲೆ ಗುಣ ಆಗುತ್ತೆ ಅಂತ ವೆಂಕಟೇಶಯ್ಯನ ಹತ್ರಕ್ಕೆ ಕೊಟ್ಟಿರ್ತಾನೆ. ಏಕೆಂದರೆ ಅದನ್ನು ಕಟ್ಟಿಕೊಂಡ್ರೆ ನರಸಮ್ಮನನ್ನು ಬದುಕ್ಸೋಕ್ಕೆ ಯಾರೇ ಬಂದರೂ ಎಷ್ಟು ಸಾಹಸ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅನ್ನೋದು ಭದ್ರಯ್ಯನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇಷ್ಟು ಸಂಗತಿಗಳನ್ನು ಮುನಿತಾಯಪ್ಪ ತನ್ನ ಮಾತುಗಳಲ್ಲಿ ವಿವರಿಸಿ ಹೇಳ್ತಾನೆ. ಮುಂದಾಗಿದ್ದೆಲ್ಲ ನಿಮಗೆ ಗೊತ್ತಿದೆಯಲ್ಲ ಸ್ವಾಮಿ ಅಂತ ಹೇಳ್ತಾನೆ. ಎಲ್ಲರೂ ಕೂಡ ತಲೆದೂಗ್ತಾರೆ. ರೋಷವನ್ನು ಕೆರಳಿಸೋ ಹಾಗಿದ್ದ ಈ ಭದ್ರಯ್ಯನ ಕುಟಿಲ ತಂತ್ರ ಎಲ್ಲರಿಗೂ ವಿಸ್ಮಯ ಉಂಟಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅದು ಬಯಲಾಗಿದ್ದು ಹೇಗೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸುದರ್ಶನ ಅಯ್ಯಂಗಾರರಿಗೆ ಒಂದು ರೀತಿಯ ಕುತೂಹಲ ಉಂಟಾಗುತ್ತೆ. ಮುನಿತಾಯಪ್ಪ, ನೀನು ಸಾಮಾನ್ಯ ಅಲ್ಲಪ್ಪ, ನಿನ್ನ ವಿದ್ಯೆ ದೊಡ್ಡದು ಅಂತೇಳಿ ಹೇಳ್ತಾರೆ. ಅಯ್ಯೋ, ನನ್ನಲ್ಲೇನು ವಿಶೇಷ ಇಲ್ಲ ಸ್ವಾಮಿ, ನನ್ನ ವಿದ್ಯೆಗೆ ಅಷ್ಟೊಂದು ಹೆಚ್ಚಿನ ಶಕ್ತಿ ಏನು ಇಲ್ಲ ಅಂತ ಮುನಿತಾಯಪ್ಪ ನಮ್ರನಾಗಿ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.